ವಿಶ್ವ ಕ್ಷಯರೋಗ ದಿನಾಚರಣೆ ಯಾಕೆ ಲೈನ್ಸ್ ಅಂತ ಪಬ್ಲಿಕ್ ಜಾಸ್ತಿ ಬರುತ್ತೆ ಸರ್. ಕೆಲವೊಂದು ಜನರಿಗೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಜಿಲೇಬಿ, ಮೈಸೂರು ಪಾಕು, ಖಾರ ಮೂರು ಫೇಮಸ್ ಸರ್. ಇದು ಸಕ್ಕರೆ ಪಾಕ ಇಟ್ಟು ಎಣ್ಣೆ ಸಕ್ಕರೆ ಪಾಕ ಮಾಡ್ಕೋಬೇಕು. ಅದರಲ್ಲಿ ಹಸಿ ಹಿಟ್ಟು ಹಾಕ್ಬಿಟ್ಟು ಎಣ್ಣೆ ಗರಂ ಎಣ್ಣೆ ಬೇಸಿ ಸುಡಾ ಎಣ್ಣೆ ಹಾಕೋ ತಿರುತ್ತಾ ಹೋಗ್ತಾ ಇದೆ. ಅದು ಒಂದು ಹದಕ್ಕೆ ಬರುತ್ತೆ. ಸುಮಾರು ಒಂದು 350 ಪೀಸ್ ಇರುತ್ತೆ. 350 ಪೀಸ್ ಇದರಲ್ಲಿ 350 ಪೀಸ್. ಇದು ಸಕ್ಕರೆ ಪಾಕ ಕಾಸ್ಬಿಟ್ಟು ಸರ್, ಅದು ಒಂದು ಪ್ಲಾಸ್ಟಿಕ್ ಅಥವಾ ಬಟ್ಟೆಯಲ್ಲಿ ಹಾಕಿ ಅದು ಒಂದು ಇದೇ ಬರುತ್ತೆ ಸರ್. ಅದರಿಂದ ಮಾಡ್ತಾ ಹೋಗ್ಬೇಕು ಸರ್. ಎಲ್ಲ ಕೈಲೇ, ಮಷಿನ್ ಯಾವೂ ಇಲ್ಲ ಸರ್, ಕೈಲಿಂದ ಮಾಡಿದೆ ಸರ್. ಅದು ಇದು ಜಾತ್ರೆ ದಿನ ಜಾತ್ರೆ ಎಲ್ಲ ಆಗಿ ಟ್ಯಾಂಕ್ ಎಲ್ಲ ಹೊಡೆದು ತೇರಿಗೆಲ್ಲ ಮಾಡ್ಕೊಂಡು ಬಂದ್ಮೇಲೆ ಬಳ್ಳಾರ ತಗೊಂಡು ಹೋಗ್ತಾರೆ. ಯಾಕಂತ ಗೊತ್ತಿಲ್ಲ, ನಮ್ಮ ಜನ ಕೇಳಬೇಕು. ಯಾಕಂದ್ರೆ ಕೆಲವೊಂದು ಕಡೆ ಇದು ಒಂದು ಪಳಾರ ಅಂದರೆ ಪ್ರಸಾದ ಟೈಪ್ ಸರ. ಈಗ ಬೆಂಡು, ಬೆತ್ತಾಸು, ಖಾರ ಹೆಂಗೆ ಗುಡಿಯಲ್ಲಿ ಹಣ್ಣು ಹೂವು ಪ್ರಸಾದ ಕೊಡ್ತಾರೆ, ಆ ಟೈಪ್ ಪ್ರಸಾದ ಇದ್ದಂಗೆ ಸರ್. ಆ್ಯಕ್ಚುಲಿ ಇದು ಹಳೆ ಕಾಲದಿಂದನೂ ಬಂದಿದ್ದು. ಈ 50-60 ವರ್ಷ ಅಜ್ಜಾರ ಎಲ್ಲ ಪಳಾರ ಇನ್ನೂ ಇದು ಅವಾಗಿಂದನೂ ಇದೆ. ಇದು ಪಳಾರ ಅಂದರೆ ಜಾತ್ರೆ ಅಂದರೆ ಪಳಾರ, ಬಳಿ ಪಳಾರ ಮೇನ್ ಜಾತ್ರೆಯಲ್ಲಿ. ನೀವು ಕನಗಿರಿ ಅವರೇ? ಕನಗಿರಿ ಸರ್, ಕನಗಿರಿ ಅವರೇ. ನಾನು ಸುತ್ತಮುತ್ತ ಹಳ್ಳಿಯಲ್ಲಿ ಅಲ್ಲೇ ಜಾತ್ರೆ ಆಗಲಿ ಇರ್ತೀರಿ. ಸುತ್ತಮುತ್ತ ಹಳ್ಳಿಗಳಲ್ಲಿ ಜಾತ್ರೆಯಲ್ಲಿ ಮೇಲೆ ಡಿಸ್ಟಿಕಲ್ಲಿ ಕೊಪ್ಪಳ ಜಾತ್ರೆ, ಇಲ್ಲಿ ತಾವರಗೆರೆ, ಈ ಕಡೆ ನವಲಿ, ಭೋಗಾಪುರೇಶ್ವರ, ಆ ಕಡೆ ಛತ್ರ, ಕುಕ್ನೂರು ಈಗ ಈ ಕಡೆ ಎಲ್ಲ ಜಾತ್ರೆಗಳಲ್ಲಿ ನಾವು ಹೋಗ್ತಾ ಇದ್ದೀವಿ ಸರ್. ಇದು ವಿಶ್ವ ಕ್ಷಯರೋಗ ದಿನಾಚರಣೆ ಯಾಕೆ ಲೈನ್ಸ್ ಅಂತ ಹೇಳಿ. ಕೆಲವೊಂದು ಇದು ಒಂದು ಇಲ್ಲಿ ಪಬ್ಲಿಕ್ ಜಾಸ್ತಿ ಬರುತ್ತೆ ಸರ್. ಕೆಲವೊಂದು ಜನರಿಗೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಈಗ ನೋಡಿ, ಕ್ಷಯ ಮುಕ್ತ ಭಾರತ ಕೈ ಜೋಡಿಸಿ, ಈ ಥರ ಕೆಲವೊಂದು ಟೈಟಲ್ ನಾವು ಕೊಪ್ಪಳ ಜಾತ್ರೆಯಲ್ಲಿ ಅಥವಾ ಬೇರೆ ಜಾತ್ರೆಯಲ್ಲಿ ಒಂದೊಂದು ಜನರಿಗೆ ಅವೇರ್ನೆಸ್ ಮೂಡಿಸೋಕ್ಕಂಥ ಒಂದು ಟೈಟಲ್ಗಳನ್ನು, ಮೆಸೇಜನ್ನು, ಸಂದೇಶವನ್ನು ಕಳಿಸೋದು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಂದೇಶಗಳನ್ನು ಕಳಿಸೋದಂತ ಒಂದು ಕರ್ತವ್ಯ ಮಾಡ್ತಾ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಸರ್. ಪ್ರತಿ ಒಂದು ವರ್ಷನೂ ಬೇರೆ ಕಾನ್ಸೆಪ್ಟ್ ಇರುತ್ತೆ ನಿಮ್ಮ ಹತ್ರ? ಪ್ರತಿಯೊಂದು ವರ್ಷನೂ ಬೇರೆ ಕಾನ್ಸೆಪ್ಟ್ ಹುಡ್ಕೊಂಡು ನಾವು ಮಾಡ್ತಿರ್ತೀವಿ ಸರ್, ಆಗ್ತೀವಿ ಸರ್. ಅದ್ರ ಜೊತೆ ಇದನ್ನು ಮಾಡ್ಕೊಂತ ಅದನ್ನೆಲ್ಲ ಹಾಕ್ತಿರಲ್ಲ, ಚೆನ್ನಾಗಿದೆ, ನೋಡಕ್ ಚೆನ್ನಾಗಿದೆ. ಬೆಂಡು, ಬತಾಸು, ಮೈಸೂರು ಪಾಕು, ಕರ್ದಂಟು, ಲಾಡು, ಕಾರ್ಪುಗ್ಗಿ, ಶೇಂಗಾ ಎಲ್ಲ, ಖಾರ, ಮಂಡಕ್ಕಿ ಎಲ್ಲ ಇವೆಲ್ಲ ಸರ್. ಹೌದು ಸರ್. ಬಳ್ಳಾರ ಅಂದ್ರೆ ಏನನ್ನ ಮಿಕ್ಸ್ ಮಾಡ್ತೀರಿ? ಪಳಾರ ಅಂದ್ರೆ ಬೆಂಡು, ಬತಾಸು ಇವು ಮೇನ್ ಸರ್. ಬೆಂಡು, ಬತಾಸು, ಲಾಡು ಇವೆಲ್ಲ ಮೇನ್ ಸರ್. ಖಾರ ಮೇನ್, ಮಂಡಕ್ಕಿ ಇವು ಮೇನ್ ಸರ್. ಇವು ಮಂಡಕ್ಕಿ ನಾವು ಕೊಪ್ಪಳದಿಂದ ತರಿಸ್ತೀವಿ ಸರ್. ಕೊಪ್ಪಳ ಇದು ಇನ್ನೊಂದು ಮಂಡಕ್ಕಿ ಇದೆ, ರಾಯಚೂರು, ಬಳ್ಳಾರಿ ಸಿಗುತ್ತೆ ಈ ಮಂಡಕ್ಕಿ ಸರ್. ಇದು ರಾಯಚೂರು ಮಂಡಕ್ಕಿ ಸರ್. ಇದು ಮಂಡಕ್ಕಿ ಎಲ್ಲ ರಾಯಚೂರಿದೆ ಸರ್. ಸಾಫ್ಟ್ ಇದೆ, ಸ್ವಲ್ಪ ಉಪ್ಪು ಇರ್ತದೆ, ಚೆನ್ನಾಗಿರುತ್ತೆ ಇದನ್ನು ಕೂಡ. ಇದೆ ಯಾಕಂದ್ರೆ ಈಗ ನೀರಾವರಿ ಸೈಡ್ ಜನ ಎಲ್ಲ ಇದನ್ನ ಯೂಸ್ ಮಾಡೋದು ಸರ್. ಹ್ಞೂ ಸರ್, ಇದು ನಮ್ಮ ಕಡೆ ಎಲ್ಲ, ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಇದು ಫೇಮಸ್ ಸರ್. ನಾವಿದೆ ಭಾಳ ತಿನ್ನೋ ಸರ್. ಈ ಮಂಡಳ ಭಾಳ ತಿನ್ನೋದು ಸರ್. ನಾವೆಲ್ಲ ಮನೆಯಲ್ಲ ಎಲ್ಲಲ್ಲಿ ನಾವೇ ಮಾಡೋಲ್ಲ ಸರ್. ಇಲ್ಲೇ ಇದೆ ಸರ್, ಇಲ್ಲೇ ಮಾಡ್ತಾ ಇದ್ದಾರೆ. ಬೇಕಾದ್ರೆ ನೀವು ನೋಡಿದ್ರೆ ವಿಡಿಯೋ ಮಾಡ್ಕೋಬಹುದು, ಅಲ್ಲಿ ಹೋಗಿ ಚೆನ್ನಾಗಿ ನೋಡ್ಬೋದು ಸರ್. ನಿಮ್ಮ ಕನಕಗಿರಿಯಲ್ಲಿ ಯಾವ ಸ್ವೀಟ್ ಫೇಮಸ್? ನಮ್ಮಲ್ಲಿ ಮೈಸೂರು ಪಾಕು, ಜಿಲೇಬಿ ಫೇಮಸ್ ಸರ್. ಹಾಂ ಸರ್, ಇದೆಲ್ಲ ಮೈಸೂರು ಪಾಕು ಫೇಮಸ್. ಇದು ಫೇಮಸ್ ಸರ್ ಕನಕಗಿರಿಯಲ್ಲಿ. ಮೈಸೂರು ಪಾಕು, ಜಿಲೇಬಿ ಫೇಮಸ್. ಜಿಲೇಬಿ, ಮೈಸೂರು ಪಾಕು, ಖಾರ ಮೂರು ಫೇಮಸ್ ಸರ್ ಇಲ್ಲಿ. ಎಲ್ಲ ಚೆನ್ನಾಗಿದೆ. ಎರಡನೇ ದಿನ ಸರ್. ನಿನ್ನೆ ಫುಲ್ ಇತ್ತು, ಫುಲ್ ಇತ್ತು ಸರ್. ನಿನ್ನೆ ಚೆನ್ನಾಗಿದೆ. ಇಲ್ಲ ಮತ್ತೆ ಹಂಗೆ ಮೇಂಟೈನ್ ಮಾಡಿ ಸರ್. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಿನ್ನೆ ಭಾಳ ರಶ್ ಸರ್. ಭಾಳ ಇಲ್ಲ ಸರ್. ಪ್ರತಿ ವರ್ಷಕ್ಕಿಂತ ವರ್ಷ ಜಾಸ್ತಿ ಇದೆ ಸರ್. ಈ ಖಾರ ರೆಡಿ ಮಾಡ್ತಾರೆ, ಅವ್ರ ಮನೆ ಹತ್ರ ಹೋಗೋಣ ಬನ್ನಿ ಸ್ನೇಹಿತರೆ, ಬನ್ನಿ. ಇವಾಗ ಈ ಖಾರ, ಮಂಡಕ್ಕಿ ಎಲ್ಲ ರೆಡಿ ಮಾಡ್ತಾರೆ ಇಲ್ಲಿ. ರಾಜು ಅಲ್ಲಿ ಖಾರ ರೆಡಿ ಮಾಡ್ತಾ ಇದ್ದಾರೆ ರೀ. ಎಲ್ಲ ಕೈಲಿಂದಾನೇ ಮಾಡೋದು, ನಾವೇ ಮಾಡೋದು. ಇಲ್ಲೆಲ್ಲ ಖಾರ ರೆಡಿ ಮಾಡೋದು ನಾವೇ, ಎಲ್ಲ ನಮ್ಮ ಹುಡುಗರು ರೆಡಿ ಮಾಡೋದು ಸರ್. ಮೆಷಿನ್ ಇಲ್ಲ, ಏನಿಲ್ಲ, ಎಲ್ಲ ಕೈಲಿಂದ ನಾವೇ ರೆಡಿ ಮಾಡೋದು. ಎಲ್ಲ ಇಲ್ಲೇ ರೆಡಿ ಮಾಡೋದು. ಎಣ್ಣೆ ಕರ್ನಾಟಕ ಸಪೋಲ ಎಣ್ಣೆನೇ ಯೂಸ್. ಹಾಂ ಸರ್, ಗೌರ್ಮೆಂಟ್ ಎಣ್ಣೆ ಸಪೋಲ ಕರ್ನಾಟಕ ಗೌರ್ಮೆಂಟ್ ಎಣ್ಣೆನೇ ಯೂಸ್. ಆಯಿಲ್ ಹಾಕಿ, ಚಲೋ ಆಯಿಲ್ ಹಾಕಿ ಮಾಡೋದು ಸರ್. ಬರೋಣ, ಇಲ್ಲಿ ಮೈಸೂರು ಪಾಕ್ ಇದೆ. ಇದೆಲ್ಲ ಮೈಸೂರು ಪಾಕಿದ್ದು ಎಲ್ಲ ಟ್ರೇಲಲ್ಲಿ ಹಾಕಿರ್ತೀವಿ. ಎಲ್ಲ ಟ್ರೇಲಿ ಮೈಸೂರು ಪಾಕ್. ಅಲ್ಲೆಲ್ಲ ಹಾಕಿ ಇಲ್ಲಿ ಕಟ್ ಮಾಡಿ ಎಲ್ಲ ಹಾಕಿದ್ದೀವಿ. ಎಲ್ಲ ಮೈಸೂರು ಪಾಕು. ಬಟ್ ಸರ್, ಇದು ಸಕ್ಕರೆ ಪಾಕ,
ಇಟ್ಟು ಎಣ್ಣೆ ಸಕ್ಕರೆ ಪಾಕ ಮಾಡ್ಕೋಬೇಕು. ಅದರಲ್ಲಿ ಹಸಿ ಹಿಟ್ಟು ಹಾಕ್ಬಿಟ್ಟು ಎಣ್ಣೆ ಗರಂ ಎಣ್ಣೆ ಬೇಸಿ ಸುಡೋ ಎಣ್ಣೆ ಹಾಕೋ ತಿರುತ್ತಾ ಹೋಗ್ತಾ ಇದೆ. ಅದು ಒಂದು ಹದಕ್ಕೆ ಬರುತ್ತೆ. ಅದಕ್ಕೆ ಬಂದಮೇಲೆ ಅದನ್ನ ಟ್ರೇ ಮೇಲೆ ಹಾಕಿ ಒಂದು 10-15 ನಿಮಿಷ ಬಿಟ್ಟು ಕಟ್ ಮಾಡ್ಬೇಕು. ಕಟ್ ಮಾಡಿದ್ರೆ ಆಯ್ತು ಸರ್, ರೆಡಿ ಆಗುತ್ತೆ. ಸಿಂಪಲ್ ಸ್ವಲ್ಪ ಹೆವಿ ವರ್ಕ್, ತಿರುವುದೇ ಹೆವಿ. ಸರ್ ಸ್ವಲ್ಪ ತಿರುಗಬೇಕು, ಹೆವಿ, ಅದೇ ಹೆವಿ ಆಗೋದು ಸರ್. ನೋಡಿ ಇಲ್ಲೊಂದು ಮೈಸೂರು ಪಾಕ್ ರೆಡಿ ಇದೆ. ಇದರಲ್ಲಿ ಒಂದರಲ್ಲಿ ಎಷ್ಟು ಪೀಸ್ ಇರುತ್ತೆ? ಸುಮಾರು ಒಂದು 350 ಪೀಸ್ ಇರುತ್ತೆ. 350 ಪೀಸು ಇದರಲ್ಲಿ 350 ಪೀಸ್. 350 ಹಿಂಗೆ ಪೀಸ್ ಅದು. ಸರ್ ಇದು ಕರ್ದಂಟು ಸರ್. ಇದು ಇದು ಚೆನ್ನಾಗಿರುತ್ತೆ ಸರ್. ಪುಟಾಣಿ ಹಿಟ್ಟು ಸಕ್ರೆ ಮತ್ತೆ ಸರ್, ಮತ್ತೆ ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಹಾಕಿ ಮಾಡೋದು ಸರ್. ಇದು ಪಾಕ ಮಾಡ್ಕೊಳೋದು. ಹಿಟ್ಟು ಹಾಕಿ ತಿರುಗಿಬಿಟ್ಟು ಇದು ಟ್ರೇ ಇರ್ತದೆ, ದೊಡ್ಡ ಟ್ರೇ ಇರುತ್ತೆ. ಆ ಟ್ರೇದಲ್ಲಿ ಹಾಕಿ ಆರಿದ್ಮೇಲೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ, ಸಿಂಪಲ್. ಇದು ಚೆನ್ನಾಗಿರುತ್ತೆ ಸರ್. ಓಕೆ ಸರ್. ಇದು ಕರದಂಟು ರೆಡಿ ಮಾಡೋದು ಆಲ್ರೆಡಿ ಮಾಡಿಟ್ಬಿಟ್ಟಿದ್ದಾರೆ. ಖಾಲಿ ಆದ್ಮೇಲೆ ಮತ್ತೆ ರೆಡಿ ಮಾಡೋದು. ಹಾಗೆ ಮಾಡಿದೆ, ಗರಂ ಮಾಡ್ತಾರೆ. ಅದು ಗದ್ದಲ ಇದೆಯಲ್ಲ ಸರ್, ಮಾಡ್ತಾನೆ ಇರೋದು. ಸರ್ ಇದು ಚಿಪ್ಸ್ ಸರ್. ನಾನು ತೋರಿಸಿದ್ನಲ್ಲ, ಗೋವಿನ ಜೋಳದ ಚಿಪ್ಸ್. ಗೋವಿನ ಜೋಳದ ಒಂದು ಬಾಕ್ಸ್ ಬರುತ್ತೆ, ಅವಲಕ್ಕಿ ಬಾಕ್ಸ್ ಬರುತ್ತೆ. ಇದು ಗೋವಿನ ಜೋಳದ ಅದು ಬಾಕ್ಸ್ ಅವಲಕ್ಕಿ ರೆಡಿ ಮಾಡಿ ಬರುತ್ತೆ, ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ಇದು ಎಣ್ಣೆಯಲ್ಲಿ, ಗರಂ ಎಣ್ಣೆಯಲ್ಲಿ ಬೇಯಿಸಿ ಚೆನ್ನಾಗಿರುತ್ತೆ. ಭಾರಿ ಟೇಸ್ಟ್ ಸರ್ ಇದು. ಸರ್ ಪುಟಾಣಿ ಪುಡಿ, ಖಾರ ಪುಡಿ ಎಲ್ಲ ಮಿಕ್ಸ್ ಇದು. ಖಾರ ಪುಡಿ, ಉಪ್ಪು ಎಲ್ಲ ಮಿಕ್ಸ್. ಮತ್ತೆ ಇಲ್ಲೆಲ್ಲ ಇವೆಲ್ಲ ಬಣ್ಣ ಬತ್ತ ಸರ್, ಅಲ್ಲಿ ನೋಡಿದ್ದೀರಿ. ವೈಟ್ ಅಲ್ಲೇ ಮಾಡಿದೆಯಲ್ಲ ಸರ್, ಬೇಕಾದ ಇದು ಪಳಾರಕ್ಕೆ ಬೇಕಾಗಿರ್ತಂಥ ಐಟಮ್ ಸರ್. ಇದು ಸಕ್ರೆ ಪಾಕ ಕಾಸಿಬಿಟ್ಟು ಸರ್, ಅದು ಒಂದು ಪ್ಲಾಸ್ಟಿಕ್ ಅಥವಾ ಬಟ್ಟೆಯಲ್ಲಿ ಹಾಕಿ ಅದು ಒಂದು ಇದು ಬರುತ್ತೆ ಸರ್, ಅದರಿಂದ ಮಾಡ್ತಾ ಹೋಗ್ಬೇಕು ಸರ್. ಎಲ್ಲ ಕೈಲೇ, ಮಷಿನ್ ಯಾವೂ ಇಲ್ಲ ಸರ್, ಕೈಲಿಂದ ಮಾಡಿದೆ ಸರ್. ಅದು ಇದು ಒಂದು ಪಾಕ ಇದು ಮಾಡಿಬಿಟ್ಟು ಒಂದು ಇದಕ್ಕೆ ಹಾಕಿ ಒಂದು ಹಬ್ಬಕ್ಕೆ ಹಾಕಿ ಹಿಂಗೆ ಜಗ್ಗೋದು, ರೌಂಡ್ ಹಿಂಗೆ ಜಗ್ಗೋದು ಸರ್. ವೈಟ್ ಆಗಿ ಬರುತ್ತೆ, ವೈಟ್ ಆಗುತ್ತೆ, ಫುಲ್ ವೈಟ್ ಆಗುತ್ತೆ. ಅದು ಬರೀ ಸಕ್ಕರೆ ಎಲ್ಲ ಪಾಕ ಹಂಗಿರುತ್ತೆ. ಆ ಪಾಕನೇ ಈ ಟೈಪ್ ವೈಟ್ ಆಗುತ್ತೆ. ಜಗ್ಗಿದ ಮೇಲೆ ಇದು ವೈಟ್ ಬರುತ್ತೆ ಈ ಟೈಪ್. ಮೇನ್ ಸರ್, ಪಳಾರಕ್ಕೆ ಮೇನ್ ಇದು ಮೇನ್ ಬೇಕು. ಓಕೆ ಮತ್ತೆ ಇವೆಲ್ಲ ಇಟ್ಟು ಸರ್ ಇಲ್ಲಿಂದ ಸರ್, ಇವೆಲ್ಲ ಹಿಟ್ಟು. ಇವೆಲ್ಲ ಹಿಟ್ಟು ಸರ್. ಇದು ಪಾಕೆಟ್ ಹಿಟ್ಟು ಬರುತ್ತೆ ಸರ್, ಹಸಿ ಕಡ್ಲಿ ಹಿಟ್ಟಿಂದ ಸರ್. ಪಾಕೆಟ್ ಹಿಟ್ಟು ಬರ್ತದೆ ಸರ್, ಎಲ್ಲ ಪಾಕೆಟ್ ಇಲ್ಲೇ ಬರೋದು. ಸರ್ ಅದೇ ಸರ್. ಸರ್ ನಾನು ಕನಕಗಿರಿಯಲ್ಲಿ ಸರ್ ಒಂದು ಪಳ್ಳಾರದ್ದು ಖಾರ ಎಲ್ಲ ರೆಡಿ ಮಾಡ್ತಾರೆ, ಮೈಸೂರು ಪಾಕ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ಭಯ ಕೇಳಿದೆ. ಕರ್ಕೊಂಡ್ ಬಂದ್ರು. ಚೆನ್ನಾಗಿರೋದು, ದೊಡ್ಡದಾಗಿದೆ, ಇಷ್ಟೊಂದೆಲ್ಲ ಇದೆಯಲ್ಲ ಸರ್. ನಾನು ನೋಡಿದ್ದಿಲ್ಲ. ಹೌದಾ? ಅದು ಒಳ್ಳೇದು ಸರ್. ತುಂಬಾ ಚೆನ್ನಾಗಿತ್ತು. ಸರ್ ಖಾರ ಸರ್ ಇಷ್ಟು ಎದಕ್ಕೂ ಆಗಲ್ಲ ಅದು. ಇಂಥವೆಲ್ಲ 6-10 ತರಣಿಗಳು ಹೋಗಿದ್ದಾವೆ. ನಿನ್ನೆ ಇಷ್ಟಾಗಲೇ 8 ತರಣಿ ಇಂಥವೆ ಖಾಲಿ ಆಗಿದೆ. 8 ನಿನ್ನೆ 6 ಹೋಗಿದ್ದಾವೆ ಸರ. ಇವತ್ತು ಮತ್ತೆ ಒಂದು 2-3 ಇದೆ. ಇವತ್ತು ಹಂಗೆ ಕಂಟಿನ್ಯೂ ಇಂಥ ಒಂದು 10-12 ಆದು ಸರ್. ಈಗ 8 ಅಂಕಲು ಆದು ಸರ್ ಈಗ ಸದ್ಯ. ಇವತ್ತು 4 ಆದು ಸರ್. ಈಗ 4 ನಿನ್ನೆ 6 ಆಗಿದೆ ಸರ್. ಇವು ನಿನ್ನೆ 6 ಆಗಿದೆ ಈ ಟೈಪ್. ಇದಕ್ಕಿಂತ ಹೆವಿ ಇದ್ದು ಸರ್ ಅವು. ಇನ್ನೇ ಸ್ವಲ್ಪ ಕಮ್ಮಿ ಇದೆ ಇದಕ್ಕಿಂತ. ಇದು ಖಾರ ಸರ್. ದಾಣಿ. ಇದು ಡಾಣಿ ಅಂತ ಹೇಳಿ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಮಂಡಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಂಡು ನನಗೆ ತುಂಬ ಚೆನ್ನಾಗಿರ್ತೈತಿ. ನಿನ್ನೆ ತುಂಬ ಜನ ಬಂದಿದ್ರು ತೇರಿಗೆ. 4-5 ಲಕ್ಷ ಜನ ನಿನ್ನೆ ಸರ್. 4-5 ಲಕ್ಷ ಜನ ಆರಾಮ್ಸಿದ್ರು ಸರ್. ನಿನ್ನೆ 6 ಖಾಲಿ ಆಗಿದೆ ಸರ್. 4 ಖಾಲಿ ಅದು ಆಲ್ರೆಡಿ ಆಗಿದೆ. ಸರ್ ಖಾಲಿ ಆಗ್ತದೆ ಸರ್. ಇವತ್ತು ನಾಳೆ ಇನ್ನೂ ಸ್ವಲ್ಪ ರಶ್ ಇರುತ್ತೆ ಸರ್. ಆಮೇಲೆ ಸ್ವಲ್ಪ ನಾರ್ಮಲ್ ಆಗಿ ಹೋಗುತ್ತೆ ಜಾತ್ರೆ. ಜಾತ್ರೆ ಏನು ಹೇಳಕ್ ಬರೋದಲ್ಲ ಆ ಟೈಪ್. ಓಕೆ, ಇಲ್ಲೇ ದಾಣಿ ಎಲ್ಲ ರೆಡಿ ಮಾಡೋಂಥದ್ದು, ಅದು ರೆಡಿ ಮಾಡ್ತಾ ಇದ್ದಾರೆ, ನೋಡ್ಕೊಂಬಿಡಿ. ಹಿಟ್ಟು ಹೆಂಗೆ ಗೊತ್ತಾಗಿಲ್ಲ ಅದ್ರದ್ದು ದಾಣಿ ಮಾಡಿಟ್ಟ. ಓಹೋ, ರೆಡಿ ಮಾಡ್ಕೊಂಬಿಟ್ರೆ ಅದು ಹಾಕಿ ಹಿಂಗೆ ಮಾಡ್ಬಿಡೋದು. ಸೂಪರ್. ಓಕೆ, ಇಷ್ಟಾಗಿತ್ತು ನಮ್ಮ ಪಳ್ಳಾರದ ಹಿಸ್ಟ್ರಿ, ಹೇಗೆಲ್ಲ ರೆಡಿ ಮಾಡ್ತಾರೆ ಅಂತೇಳಿ. ಮಂಡಕ್ಕಿ, ದಾಣಿ, ಆಮೇಲೆ ಮೈಸೂರು ಪಾಕು ಎಲ್ಲ ನೋಡ್ಕೊಂಡು ಕರದಂಟು ನೋಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಥ್ಯಾಂಕ್ ಯು ಬೈ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ನಮಸ್ಕಾರ.